ನೀವ್ಯಾಕ್ರೆ ಇಲ್ಲಿ ಕೂತಿದ್ದೀರಾ? ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಹೇಳೋದಕ್ಕೆ ದೊಡ್ಡ ಮನೆ, ಮಾಡೋದು ಈ ಥರ ಸಣ್ಣ ಕೆಲಸ. ದಯವಿಟ್ಟು ಇಲ್ಲಿಂದ ಹೊರಡಿ. ಭಾವನವ್ರ ಹತ್ರ ಮಾತಾಡಿ ಅವ್ರನ್ನ ಕರ್ಕೊಂಡು ಹೋಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಭಾವ. ಅವ್ರನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಏನ್ರಿ ನೀವು ಹೇಳಿದ ತಕ್ಷಣ ಅವಳನ್ನ ಕಳ್ಸ್ಕೊಟ್ಬಿಡಕ್ಕಾಗತ್ತಾ? ಫಂಕ್ಷನ್ ಅಲ್ಲಿ ಮರ್ಯಾದೆ ತೆಗ್ದಿಕ್ಕೆ ಸಾಕಾಗಿಲ್ಲ ಅಂತ ಇಲ್ಲಿ ಬಂದು ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದೀರಾ. ಎಲ್ರ ಮುಂದೆ ತಲೆ ತೆಗ್ಸೋಗಿ ಮಾಡ್ಬಿಟ್ರಲ್ರಿ. ಈಗ ಹೊರಡಿ ಇಲ್ಲಿಂದ. ನಾವು ನಿಮ್ಮಷ್ಟು ಶ್ರೀಮಂತರು ಅಲ್ಲದೆ ಇರ್ಬೋದು, ಆದರೆ ಮಾನ ಮರ್ಯಾದೆಗೆ ಅಂಜಿ ಬದುಕೋ ಜನ. ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಡಿ. ನಮ್ಮ ನೆಮ್ಮದಿನ ಹಾಳು ಮಾಡ್ಬಿಡಿ. ಬಾಬಾ ನೀವು ನನ್ನ ಬೊಯ್ರಿ, ಹೊಡೀರಿ, ಆದರೆ ಒಂದೇ ಒಂದ್ಸಲ ಭಾವನವ್ರ ಜೊತೆ ಮಾತಾಡಬೇಕು. ಅದಕ್ಕೆ ಅವಕಾಶ ಮಾಡಿಕೊಡಿ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಮಾಡೋದೆಲ್ಲ ಮಾಡಿ ಈಗ ಮಾತಾಡಿ ಏನು ಪ್ರಯೋಜನ? ಬಡವರ ಮನೆ ಹೆಣ್ಮಕ್ಳು ಅಂದ್ರೆ ಬಿಟ್ಟು ಬಿದ್ದಿರ್ತಾರೆ ಅಂತ ಅನ್ಕೊಂಡ್ರ? ನೀವು ಏನೇ ಹೇಳಿದ್ರು ನಾನು ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ನೋಡಿ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನಂಗೆ ಗೊತ್ತು ನಿಮ್ಮೆಲ್ಲ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ತರನೇ ಭಾವನವರು ನನ್ನ ತಪ್ಪು ತಿಳ್ಕೊಂಡವ್ರೆ. ಆದರೆ ನಾನು ಯಾಕೆ ತಪ್ಪು ಮಾಡಿದೆ ಅನ್ನೋದು ಅವ್ರಿಗೆ ಹೇಳ್ಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಎಂತ ಬಂಡಿ ಜನರಿ ನೀವು? ಹೇಳಿದ್ದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತೀರಲ್ಲ. ನನ್ನ ತಮ್ಮನ ಬಾಮ ಇದೆ ಅಂತ ಸುಮ್ಮನೆ ಇದ್ದೀನಿ. ನಾನು ತಾಳ್ಮೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ಹೊರಡಿ ಇಲ್ಲಿಂದ. ನೀವೇನು ಬೇಕಾದರೂ ಮಾಡಿ, ಆದರೆ ನಾನು ಮಾತ್ರ ಇಲ್ಲಿಂದ ಹೋಗೋದಿಲ್ಲ. ನಾನು ಮಾಡಿರೋ ತಪ್ಪನ್ನು ನಿಮಗೆಲ್ಲ ಅರ್ಥ ಮಾಡಿಸಿ ಭಾವನವ್ರನ್ನ ಇಲ್ಲಿಂದ ಕರ್ಕೊಂಡೇ ನಾನು ಹೋಗೋದು. ನಿಮ್ಮ ಜನ್ಮಕ್ಕೆ ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳಂತರ ಆಡ್ತಿರಲ್ರಿ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಅಪ್ಪ ಅಪ್ಪ ಏನಪ್ಪ? ಏನಪ್ಪ ನಮ್ಮ ಮನೆ ಮುಂದೆ ಅವನು ಯಾಕೆ ಬಂದು ನಿಂತಿದ್ದಾನೆ? ನಾನೇನಪ್ಪ ಮಾಡಲಿ? ಕುತ್ತಿಗೆ ಹಿಡಿದು ಆಚೆ ದಬ್ಬಕ್ಕಾಗುತ್ತಾ ಅವ್ರನ್ನ? ಏನಪ್ಪ ಹೀಗೆ ಮಾತಾಡ್ತಿದ್ದೀರಾ? ಸಮಾವೇಶದಲ್ಲಿ ನಮ್ಮ ಮನೆ ಮಾನ ಮರ್ಯಾದೆ ಹರಾಜಾಕಿ ಸಾಲದು ಅಂತ ಇಲ್ಲೂ ಬಂದು ಅದನ್ನೇ ಮಾಡ್ತಿದ್ದ. ನೀವು ನೋಡಿದ್ರೆ ಏನೂ ಆಗಿಲ್ಲ ಅಂತಾರೆ ಸುಮ್ಮನೆ ಇದ್ದೀರಾ. ನೋಡಪ್ಪ, ಈ ಕ್ಷಣಕ್ಕೆ ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಹೀಗೆ ಮಾಡಿ ಅಂತ ಹೇಳು, ನಾನು ಹಾಗೆ ಮಾಡ್ತೀನಿ. ನಾನೇನು ಮಾಡ್ಲಪ್ಪ? ಒಬ್ಬ ತಂದೆಯಾಗಿ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಸಾಕು, ಸುಮ್ಮನೆ ಇರಿ. ಮಾವ ಯೋಚನೆ ಮಾಡಿದಷ್ಟು ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಮೊದಲು ಪ್ರತಿ ವಿಷಯಕ್ಕೂ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡೋದನ್ನ ನಿಲ್ಲಿಸಿ. ಏನು ಹಿಂಗೆ ಮಾತಾಡ್ತಿದ್ಯಾ ನೀನು? ಮನೆ ಮಾನ ಮರ್ಯಾದೆ ಹರಾಜಾಗ್ತಿದೆ, ಅದನ್ನು ಕಾಪಾಡೋಣ ಅಂತ ನಾನು ಓದಾಡ್ತಿದ್ರೆ ನೀನು ನನಗೆ ಬೈತಾ ಇದೆಯಲ್ಲ. ಹೇಳೋದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೀರಿ. ಎಲ್ಲದಕ್ಕೂ ಈ ರೀತಿ ಕೂಗಾಡ್ಬಿಟ್ರೆ ಏನು ಪ್ರಯೋಜನ? ಏನು ನಿನ್ನ ಮಾತಿನ ಅರ್ಥ? ನಾನು ಅವನನ್ನ ಒಳಗೆ ಕರ್ಕೊಂಡ್ಬಂದು ಯಾಕಪ್ಪ ಹೀಗೆಲ್ಲ ಮಾಡಿದೆ ಅಂತ ಸಮಾಧಾನವಾಗಿ ಕೇಳಬೇಕಾ? ಅಥವಾ ನೀನು ಮಾಡಿ ಸರಿಯಾಗಿದೆ ಅಂತ ನನ್ನ ತಂಗಿನ ಅವನ ಜೊತೆ ಕಳಿಸ್ಕೊಡ್ಬೇಕು? ಸಂತು, ಹಾಗೆ ಮಾಡು ಅಂತ ಯಾರಪ್ಪ ಹೇಳಿದ್ರು? ಈಗ ಆಗಿರೋ ಘಟನೆನ ಹೇಗೆ ಸರಿಪಡಿಸ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬರೀ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲಪ್ಪ. ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು. ಅವಾಗಿಂದ ಪರಿಹಾರ ಅಂತ ಬಡ್ಕೋತಾ ಇದ್ದೀರಾ. ಅದೇನ್ ಪರಿಹಾರ ಅಂತ ನೀವೇ ಹೇಳ್ಬಾರ್ದಾ? ಅಣ್ಣ ತಾನೇ, ನೀವೇನ್ ಯೋಚನೆ ಮಾಡಿದೀರಾ ಹೇಳಿ. ಇದೊಳ್ಳೆ ಕಥೆ ಆಯ್ತಲ್ಲ. ಮದುವೆ ಆಗೋ ಗುಂಡ ಅಂದ್ರೆ ನೀನೇ ನನ್ನ ಹೆಂಡತಿ ಅನ್ನೋಗಾಯ್ತಲ್ಲ. ನಾವು ಇಲ್ಲಿ ಮರ್ಯಾದೆಯಿಂದ ಬದುಕಿದೀವಿ, ಅವನು ಆ ಮರ್ಯಾದೆನ ಹಾಳು ಮಾಡಿದ್ದಾನೆ. ಅಪ್ಪ, ನೀವು ಜವರೇಗೌಡನ ಹತ್ರ ಹೋಗಿ ಕೇಳಬೇಕು, ನನ್ನ ಮಗಳಿಗೆ ಸಮಸ್ಯೆ ಆಗಿದೆ, ಆ ಸಮಸ್ಯೆನ ಪರಿಹಾರ ಮಾಡಿ, ಇಲ್ಲ ಅದಕ್ಕೆ ಪರಿಹಾರ ಕೊಡಿ ಅಂತ. ಜನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ, ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಸಂತು, ಜನರ ಬಗ್ಗೆ ತಲೆ ಕೆಡಿಸ್ಕೋಬೇಡಪ್ಪ. ನೀನು ಒಳ್ಳೇದು ಮಾಡಿದ್ರು ಅಂತಾರೆ, ಕೆಟ್ಟದ್ದು ಮಾಡಿದ್ರು ಅಂತಾರೆ. ಜನ ಹಂಗಂತಾರೆ ಹಿಂಗಂತಾರೆ ಅಂತ ನಾವೇನಾದರೂ ಒಂದು ತಪ್ಪು ನಿರ್ಧಾರ ಮಾಡಿದ್ರೆ ಭಾವನ ಇಡೀ ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ಅವಳು ಮೊದಲೇ ಸಾಕಷ್ಟು ಕಷ್ಟ ಅನುಭವಿಸಿದಾಳೆ. ಅವಳಿಗೆ ನಾನು ಇನ್ನೂ ಕಷ್ಟ ಕೊಡೋಕ್ಕೆ ಸಾಧ್ಯ ಇಲ್ಲ. ಹೌದು ರೀ, ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ಭಾವನ ನೊಂದ್ಕೋತಾಳೆ. ಸ್ವಲ್ಪ ಸುಮ್ಮನೆ ಇರಿ. ನಾನು ಮಾತಾಡಿನೇ ಇಷ್ಟೆಲ್ಲ ನಡೀತಾ ಇದೆ, ಇನ್ನು ನಾನು ಸುಮ್ಮನಿದ್ರೆ ಇನ್ನೇನೇನೆಲ್ಲ ನಡೆಯುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೋಡ್ರಿ,
ಇಷ್ಟೆಲ್ಲ ನಡೀತಲ್ಲ, ಅದರಲ್ಲಿ ಭಾವನಾದ ಏನೂ ತಪ್ಪಿಲ್ಲ ಅಂತ ನಿಮಗೂ ಗೊತ್ತಿದೆ. ಹೀಗಿದ್ದಾಗ ಮನೆಯವರಾಗಿ ನಾವು ಅವಳ ಪರವಾಗಿ ನಿಂತ್ಕೋಬೇಕು. ಜೀವನದ ಬಗ್ಗೆ ಅವಳಿಗೆ ಭರವಸೆ ಬರೋ ಥರ ನಡ್ಕೋಬೇಕು. ಅಣ್ಣನಾಗಿ ನೀವು ಮಾಡಬೇಕಾಗಿರೋ ಕರ್ತವ್ಯ ಅದು. ಸಮಸ್ಯೆಗೆ ಪರಿಹಾರ ಹುಡುಕಿ ಅಂದರೆ ನನ್ನನ್ನೇ ಬಾಯಿ ಮುಚ್ಕೊಂಡಿರು ಅಂತಿದ್ಯಾ? ನೋಡೋಣ, ಅದೇನು ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ. ಮಾವ, ಅವ್ರಿಗೆ ಏನಾಗಿದೆಯೋ ನನಗಂತೂ ಗೊತ್ತಿಲ್ಲ. ಅವ್ರು ಸರಿಯಾಗಿ ಮಾತಾಡೋದು ಇಲ್ಲ, ಯಾವ ವಿಚಾರಕ್ಕೂ ಪರಿಹಾರನೂ ಕೊಡಲ್ಲ. ನೀವು ಮಾತ್ರ ಇನ್ನಷ್ಟು ನೊಂದ್ಕೋಬೇಡಿ ಮಾವ. ನನಗೆ ಯಾರಿಗೆ ಏನು ಹೇಳಬೇಕು, ಏನು ಮಾಡಬೇಕು ಒಂದು ತೋರಿಸ್ತಿಲ್ಲಮ್ಮ. ಏನೋ ನನ್ನ ಹಣೆ ಬರಹ ಅನುಭವಿಸ್ಬೇಕು, ಅನುಭವಿಸ್ತೆ. ಮಾವ, ಜವರೇಗೌಡ ಮುನಿಸ್ವಾಮಿ ಪಾಳಯದಲ್ಲಿ ಭಾರೀ ಸಂಚಲನ. ರಾಜಕೀಯ ಸಮಾವೇಶದಲ್ಲಿ ಭಾವನಾ ಅನ್ನೋಳ ಜೊತೆ ಮದುವೆಯಾಗಿರುವುದಾಗಿ ಘೋಷಿಸಿದ ಸಿದ್ದೇಗೌಡರು. ಏನ್ರಿ ನ್ಯೂಸು? ಅಕ್ಕನ ಬಗ್ಗೆ ಸಿತ್ತು ಬಗ್ಗೆ ಏನೇನೋ ಹೇಳ್ತಿದ್ದಾರೆ. ಆಗಿಲ್ದಿರೋದೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಿದಾರಲ್ಲ. ಚಿನ್ನಮರಿ, ನ್ಯೂಸ್ ಅಂದ್ರೇನೆ ಹೀಗೆ ಇರೋದ್ರ ಜೊತೆಗೆ ಎಲ್ಲದಿರೋದನ್ನ ಬಣ್ಣ ಕಟ್ಟಿ ಹೇಳೋದೇ ನ್ಯೂಸು. ಇಲ್ಲದ್ರೆ ಯಾರು ನ್ಯೂಸ್ ನೋಡ್ತಾರೆ ಹೇಳಿ? ಏನ್ರಿ ಇದು? ಈ ಥರ ಸುಳ್ಳು ಕತೆ ಹೇಳಿದ್ರೆ ಅವ್ರ ಜೀವನದ ಬಗ್ಗೆ ಏನಾಗಬೇಕು ಅಂತ ಇವ್ರಿಗೊಂದು ಸ್ವಲ್ಪ ಯೋಚನೆ ಇಲ್ವಾ? ನೋಡಿ, ಈಗಿನ ನ್ಯೂಸ್ ಚಾನೆಲ್ಗಳಿಗೆ ಬೇರೆಯವ್ರ ಜೀವನಕ್ಕಿಂತ ಅವ್ರ ಜೀವನದ ಬಗ್ಗೆನೇ ಯೋಚನೆ ಜಾಸ್ತಿ. ಅದಕ್ಕೆ ಹೀಗೆಲ್ಲ ಏನೋ ಮಾತಾಡ್ತಿರ್ತಾರೆ. ಜನರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ನೋಡ್ತಾರೆ, ನಾಳೆ ಮರ್ತು ಬಿಡ್ತಾರೆ ಬಿಡಿ. ಅಲ್ಲ ರೀ, ಇದರಲ್ಲಿ ಅಕ್ಕಂದು ಏನ್ ತಪ್ಪೈತೆ ಅಂತ ಹೇಳಿ. ಅವಳಿಗೆ ಗೊತ್ತಿಲ್ಲದೆ ನಿದ್ದೆನಲ್ಲಿ ತಾಳಿ ಕಟ್ಟಿರೋದು ಅವನ್ ತಾನೆ. ಅವನ ಬಗ್ಗೆ ಮಾತಾಡ್ಬೇಕಲ್ವಾ? ಮಾಜಿ MLA ಮಗ ಅವನು ಚಿನ್ನಮರಿ, ಅವನ ಬಗ್ಗೆ ಮಾತಾಡ್ತಾರ? ಅದಕ್ಕೆ ಎಲ್ಲರೂ ನಿಮ್ಮಕ್ಕ ಭಾವನೆಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗೇನು ಆ ನ್ಯೂಸ್ ನೋಡಿದ್ರೆ ತಾನೇ ನಿಮ್ಮ ತಲೆ ಕೆಡ್ತಿರೋದು. ಕೆಲಸ ಮಾಡಿ, ನ್ಯೂಸೇ ನೋಡಬೇಡಿ, ಬಿಟ್ಬಿಡಿ. ಅಲ್ಲ ರೀ, ಇದನ್ನೆಲ್ಲ ನೋಡಿ ನನಗೆ ಇಷ್ಟು ನೋವಾಗ್ತಿದೆ. ನನ್ನ ಅಕ್ಕ ಅದನ್ನ ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ಎಷ್ಟು ನೋವಾಗ್ತಿದೆಯೋ ಏನೋ. ಇಲ್ಲ ರೀ, ನನಗಿದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡಿರೋಕ್ಕಾಗಲ್ಲ. ನನ್ನ ಮನೆಗೆ ಹೋಗಲೇಬೇಕು. ಬನ್ನಿ, ಊರಿಗೆ ಹೋಗೋಣ. ಚಿನ್ನಮರಿ, ಈ ಪರಿಸ್ಥಿತಿನಲ್ಲಿ ನಾವು ಅಲ್ಲಿಗೆ ಹೋಗೋದು ತಪ್ಪಾಗುತ್ತೆ. ಹೇಗ್ರಿ ತಪ್ಪಾಗುತ್ತೆ? ನಮ್ಮ ಮನೆಗೆ ಹೋಗೋದು ಹೇಗೆ ತಪ್ಪಾಗುತ್ತೆ? ನಾನು ಆ ಮನೆ ಮಗಳು, ಅಷ್ಟು ಕಷ್ಟ ಅನುಭವಿಸ್ತಿದ್ದಾರೆ. ನಾನು ಹೋಗೋದ್ರಿಂದ ಏನು ತಪ್ಪಾಗುತ್ತೆ? ನಾನು ಹೋಗಲೇಬೇಕು. ನನ್ನ ಕರ್ಕೊಂಡು ಹೋಗಿ ಎಷ್ಟು. ಹಂಗೆ ಅವರೇ, ನೀವು ಅಲ್ಲಿಗೆ ಹೋಗಿ ಏನು ಮಾಡ್ತೀರಾ ಹೇಳಿ? ನೋಡಿ, ಈಗಾಗಲೇ ಎಲ್ಲರೂ ಅಲ್ಲಿ ದುಃಖದಲ್ಲಿದ್ದಾರೆ. ನೀವು ಹೋದರೆ ದುಃಖ ಜಾಸ್ತಿ ಆಗುತ್ತೆ. ನೀವು ಅಳೋದು, ಅತ್ತೆ ಮಾವ ಅಳೋದನ್ನೆಲ್ಲ ನೋಡೋಕೆ ಆಗೋದಿಲ್ಲ ನನ್ನ ಕೈಲಿ. ಒಂದು ದಿವಸ ಸಮಾಧಾನವಾಗಿರಿ, ನಾಳೆ ಹೋಗೋಣ. ಬರೀ ಸುಖದಲ್ಲಿದ್ದಾಗ ಜೊತೆಲಿರೋದಲ್ಲ ರೀ, ಕಷ್ಟದಲ್ಲಿದ್ದಾಗಲೂ ಜೊತೆಲಿರಬೇಕು. ಅಕ್ಕನ ಚಿನ್ನ ಹೀಗಾಗೋಯ್ತಲ್ಲ ಅಂತ ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ನಾಳೆ ಹೋಗೋಣ ಅಂತಿದ್ದೀರಲ್ಲ. ನನ್ನ ಸಂಕಟ ನಿಮಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ವಾ? ನಿಮ್ಮ ಸಂಕಟ ನನಗೆ ಅರ್ಥ ಆಗ್ತಾ ಇದೆ. ಆ ಮನೆ ಭಾಗಿ ನಾನು, ಅಲ್ಲಿರೋರೆಲ್ಲ ನನ್ನವರು ಅಂತ ಜೀವನ ಮಾಡ್ತಿರೋ ನಾನು. ಈ ಕಷ್ಟ ಕಾಲದಲ್ಲಿ ನಾವು ಜೊತೆಗೆ ನಿಲ್ಲಬೇಕು ಅಂತ ನನಗೂ ಅರ್ಥ ಆಗುತ್ತೆ. ಆದರೆ ನೀವು ಅಲ್ಲಿ ಹೋಗೋದ್ರಿಂದ ಏನು ಉಪಯೋಗ ಆಗೋಲ್ಲ. ಸಮಾಧಾನ ಮಾಡಿಕೊಳ್ಳಿ ಅವರು, ಆಮೇಲೆ ಹೋಗೋಣ. ಈಗ ದುಃಖ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ತಾನೆ ನೀವು ಹೋಗೋದ್ರಿಂದ. ಚಿನ್ನಮರಿ, ಯಾರು ಇಲ್ಲದೆ ಒಬ್ಬನೇ ಬೆಳೆದಿರೋ ನಾನು. ಒಬ್ಬಂಟಿಯಾಗಿ ಬೆಳೆದ ಮೇಲೆ ಈಗ ಎಲ್ಲರೂ ಸಿಕ್ಕಿದ್ದಾರೆ. ಅವ್ರು ಯಾರನ್ನೂ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಒಂದು ದಿವಸ ತಡ್ಕೊಳ್ಳಿ, ನಾಳೆ ಹೋಗೋಣ. ಆದರೂ ಇವತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಕನ ಜೊತೆ ಇರ್ಬೋದಿತ್ತು. ಮತ್ತೆ ಅದನ್ನು ಹೇಳ್ತಿದ್ದೀರಲ್ಲ ನೀವು. ನೋಡಿ, ಅಲ್ಲಿ ಎಷ್ಟು ಕೆಲಸ ಬಿದ್ದಿದೆ ಇನ್ನು ಆಫೀಸ್ದು. ನಾನು ಅದನ್ನು ಎಲ್ಲ ನೋಡ್ಕೋಬೇಕಲ್ವಾ? ನೋಡಿ, ನೀವು ಈ ನ್ಯೂಸಿನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಜಾನವ್ರು ಎಷ್ಟೇ ತಿರ್ಚಿದ್ರು ಕೊನೆಗೆ ಅದು ಬೆಳಕಿಗೆ ಬಂದೇ ಬರುತ್ತೆ. ನೋಡಿ, ನಿಮ್ಮ ಅಕ್ಕನಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀವು ಧೈರ್ಯವಾಗಿರಿ. ಜವರೇಗೌಡ ಮುನಿಸ್ವಾಮಿ ಪಾಳಯದಲ್ಲಿ
ಭಾರೀ ಸಂಚಲನ. ರಾಜಕೀಯ ಸಮಾವೇಶದಲ್ಲಿ ಭಾವನಾ ಅನ್ನೋಳ ಜೊತೆ ಮದುವೆಯಾಗಿರುವುದಾಗಿ ಘೋಷಿಸಿದ ಸಿದ್ದೇಗೌಡರು. ಮುರಿದು ಬೀಳುತ್ತಾ ಜವರಾಮುನಿ ಮೈತ್ರಿ. ಮುಂದಿನ ಚುನಾವಣಾ ಕಣದತ್ತ ಮತದಾರರ ಚಿತ್ತ. ಛೇ, ಹಾಳಾದೋಳು ಎಲ್ಲಿ ಹೋದ್ರೂ ಅಲ್ಲೇ ಬರ್ತಾಳೆ. ಇವಳು ಮುಖ ನೋಡಬಾರ್ದು ಅನ್ಕೊಂಡಾಗ್ಲೆಲ್ಲ ನನ್ ಮುಂದೆ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ಕಾಡ್ತಾಳೆ. ಬಂಗಾರಿ, ಒಂದು ಮಾತು ಕೇಳ್ತೀನಿ. ಸಿದ್ದು ಭಾವನನ ಮದುವೆ ಆಗೋದ್ರಿಂದ ನಮಗೇನಾರು ಲಾಭ ಇದೆಯಾ? ಐ ಮೀನ್, ಅವಳಿಂದ ನಮಗೇನಾರು ಲಾಭ ಇದೆಯಾ? ಚಾನ್ಸೇ ಇಲ್ಲ ರವಿ. ಅವಳು ಇರೋದೇ ನನ್ನ ಜೀವನ ಹಾಳು ಮಾಡೋದಕ್ಕೆ ಹೊರತು ಬೆಳಗೋದಕ್ಕಲ್ಲ. ಮತ್ತು ಈ ಸೈನಿಂಗ್ ಅಥಾರಿಟಿ ಕಥೆ ಏನು? ಆ್ಯಕ್ಚುಲಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ರವಿ. ಇವಾಗ ಅವಳ ಕೈಯಲ್ಲಿ ಆಸ್ತಿನೆಲ್ಲ ನಮ್ಮ ಹೆಸ್ರಿಗೆ ಬರ್ಸ್ಕೊಳ್ಳೋದಾ ಅಥವಾ ಖುಷಿನ ಕರ್ಕೊಂಡು ಬಂದು ನಮ್ಮನೇಲಿ ಇಟ್ಕೊಳ್ಳೋದಾ ಅಂತ. ಅಲ್ಲ ರವಿ, ನಾವು ಪೂರ್ವಿ ಜೊತೆ ಸಿದ್ದು ಮದುವೆ ಮಾಡೋಣ ಅನ್ಕೊಂಡ್ರೆ ಇವಳು ಮದುವೆ ನೋಡೋ ಹಾಗಾಯ್ತಲ್ಲ. ಎಲ್ಲ ನಮ್ಮ ಕರ್ಮ. ನಮ್ಮ ಅಣ್ಣಂಗೆ ಸ್ವಲ್ಪನೂ ಬುದ್ಧಿ ಇರಲಿಲ್ವಾ ಅಂತ ಹೋಗಿ ಹೋಗಿ ಇಂಥವಳನ್ನ ಇಷ್ಟಪಟ್ಟು ಮದುವೆ ಆಗಕ್ಕೆ ಹೋದ್ನಲ್ಲ. ಕಣ್ಮುಂದೆ ಇಲ್ಲದೆ ಇರೋರ ಬಗ್ಗೆ ಮಾತಾಡೋದು ಪ್ರಯೋಜನ ಇಲ್ಲ ಬಂಗಾರಿ. ಪ್ರಯೋಜನ ಇಲ್ಲ ರವಿ, ಆದರೆ ಅವ್ನು ಮಾಡಿಟ್ಟೋಗಿರೋ ಎಡವಟ್ಟು ಇದೆಯಲ್ಲ, ಅದನ್ನ ನೆನೆಸ್ಕೊಂಡಾಗೆಲ್ಲ ಮೈ ಉರ್ದೋಗುತ್ತೆ. ಅವ್ರಿಗೇನು ಗೊತ್ತಿತ್ತು ಇವಳನ್ನ ಮದುವೆ ಆಗಕ್ಕೆ ಹೋಗಿ ನಾನು ಸಾಯ್ತೀನಿ ಅಂತ? ಅಂದರೆ ಅವ್ರು ಇದ್ದಿದ್ರೆ ನಮ್ಮ ಜೀವನ ಹೀಗೆ ಆಗ್ತಿರಲಿಲ್ಲಲ್ವಾ? ಹಾಂ, ನಿಮ್ಮ ಅಣ್ಣ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿದ್ರು, ಪಾಪ ನೆರವೇರಲಿಲ್ಲ. ಇಂಥ ಅನಿಷ್ಟದವಳಿದ್ರೆ ಇನ್ನೇನಾಗುತ್ತೆ? ಅವಳು ನೆಮ್ಮದಿಯಾಗಿರಲ್ಲ, ನಮ್ಮನ್ನಂತೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ. ನಮ್ಮ ಅಣ್ಣ ಬರ್ಕೊಟ್ನಂತೆ, ಅವಳು ಅದನ್ನ ಕಾಪಾಡ್ತಾಳಂತೆ. ಬುಲ್ಶಿಟ್. ಅವಳ ಮುಖ ನೆನ್ಸ್ಕೊಂಡ್ರೆ ಹಾಗೆ ಅವಳು ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಈಗೇನು ಆ ಕೆಲಸ ನಾನು ಮಾಡಲಾ? ನೀನು ಹೂವನ್ನು ಭಾವನಾ ಅನ್ನೋಳೊಬ್ಳು ಇದ್ಲು ಅನ್ನೋ ಗುರ್ತು ಸಹ ಸಿಗಬಾರ್ದು. ಆ ಥರ ಮಾಡ್ತೀನಿ. ಬೇಡ ರವಿ, ನಾವೀಗಾಗಲೇ ಕಿಡ್ನ್ಯಾಪ್ ವಿಷಯದಲ್ಲಿ ದುಡುಕಿದ್ದಾಗಿದೆ. ಕೈಯಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ಮಾಡ್ಕೊಳ್ಳೋದು ಬೇಡ. ಹಾಗಂತ ನ್ಯಾಯವಾದ ದಾರಿಲಿ ಹೋದರೆ ನಮ್ಮ ಕೆಲಸ ಆಗಲ್ವಲ್ಲ. ಕೆಲವರಿಗೆ ಮಾತಿನ ಪೆಟ್ಟಾದರೆ ಇನ್ನು ಕೆಲವರಿಗೆ ಏಟಿನ ಪೆಟ್ಟು ಕೊಡಲೇಬೇಕಾಗತ್ತೆ. ಹಾಗಂತ ನಾವು ದುಡ್ಕೋದು ಬೇಡ ರವಿ. ಅವಳ ಹತ್ರ ಮಾತಾಡಿ ಅವಳು ಏನು ಹೇಳ್ತಾಳೆ ಅಂತ ನೋಡೋಣ. ಈ ಸಿಚುವೇಶನಲ್ಲಿ ಅವಳ ಹತ್ರ ಹೋಗಿ ಮಾತಾಡಿದರೆ ಅವಳನ್ನ ಮಾತು ಕೇಳ್ತಾಳ? ಮಾತಾಡಿದ್ರು ಅವಳನ್ನ ಮಾತು ಕೇಳ್ತಾಳ ಅನ್ನೋ ಭರವಸೆ ನನಗಿಲ್ಲ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸತ್ಯಕ್ಕೆ ಒಂದು ದಾರಿ ಆದರೆ ಸುಳ್ಳಿಗೆ ನೂರಾರು ದಾರಿಗಳಿವೆ. ಅದ್ರಲ್ಲಿ ಒಂದನ್ನು ನಾವು ಪ್ರಯತ್ನ ಮಾಡೋಣ. ಅದು ಆಗಿಲ್ಲ ಅಂದರೆ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ. ಅದನ್ನು ಪ್ರಯೋಗ ಮಾಡಿ ಅವಳ ನಮ್ಮ ದಾರಿಗೆ ತರೋದು ನನಗೆ ಚೆನ್ನಾಗಿ ಗೊತ್ತಿದೆ. ರವಿ, ಯಾವಾಗಲೂ ಏನೋ ಬ್ರಹ್ಮಾಸ್ತ್ರ ಇದೆ ಅಂತ ಹೇಳ್ತಿರ್ತೀಯಲ್ಲ, ಏನದು? ಹೇಳ್ತೀನಿ ಬಂಗಾರಿ, ನಿನಗೆ ಹೇಳ್ದೆ ಇನ್ನು ಯಾರಿಗೆ ಹೇಳಿ? ಆದರೆ ನೀನು ಯಾವಾಗ ಅವಳಿಗೆ ಏನಾದರೂ ಮಾಡು ಅಂತ ಹೇಳ್ತೀಯಲ್ವಾ, ಅವಾಗ ಹೇಳ್ತೀನಿ. ರವಿ, ನಂಗೆ ಯಾಕೋ ಭಯ ಆಗ್ತದೆ. ಸದ್ಯಕ್ಕೆ ಆ ಥರ ಎಲ್ಲ ಏನೂ ಬೇಡ. ನೋಡು ಏನಾಗುತ್ತೆ ಅಂತ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ನಡ್ಕೋತೀನಿ ಬಂಗಾರಿ. ಇವನ್ಗದು ಏನು ಕೇಳ್ಗಲ್ಲ ಬಂತೋ ಏನು ಕತೆಯೋ. ಇಷ್ಟು ದಿನ ಅಪ್ಪಯ್ಯ ಹಾಕಿದ ಗೆರೆ ದಾಡ್ತಿರ್ಲಿಲ್ಲ, ಅವ್ರ ಮಾತು ಮೀರ್ತಿರ್ಲಿಲ್ಲ. ಈಗ ಅದ್ಯಾವುದೋ ಹುಡುಗಿ ಬೇಕು ಅಂತ ನಮ್ಮ ಮನೆ ಮಾನ ಮರೋದನ್ನೆಲ್ಲ ಹರಾಜ್ ಹಾಕ್ಬಿಟ್ಟ. ಇದಿನ್ನೂ ಇಲ್ಲೇ ಎಲ್ಲೋಗಿ ನಿಂತತೋ ಏನು ಕತೆಯೋ. ಹೌದು ರೀ, ಸಿದ್ದು ಮಾಡಿದ ಮಾತ್ರ ತುಂಬ ಬೇಜಾರಾಯಿತು. ಮಾವ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲ, ಒಂದು ಸುಳಿವು ಕೊಡ್ದಂಗೆ
ಇಷ್ಟೆಲ್ಲ ಮಾತಾಡ್ಬಿಟ್ಟ ಸ್ಟೇಜ್ ಮೇಲೆ. ಪಾಪ ಮಾವ ಅಂತೂ ಅವನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು. ಅಪ್ಪಯ್ಯ ಅವನ್ನ ಚಿಕ್ಕ ವಯಸ್ಸಿಂದಲೇ ಮುದ್ದು ಮಾಡ್ಬಿಟ್ರು. ನನ್ನ ಮಗ ಅಂತ ತುಂಬಾ ಪ್ರೀತಿ ಮಾಡ್ಬಿಟ್ರು. ನನ್ನ ಮಗ ಅಂತ ಪ್ರೀತಿ ಮಾಡೋದಕ್ಕೆ ಅವ್ರಿಗೆ ಸರಿಯಾದ ಉಡುಗೊರೆ ಕೊಟ್ಟ. ಅಂತವ್ರಿಗೆ ಅವನು ಹಿಂಗೆ ಮಾಡಬಾರ್ದಾಗಿತ್ತು. ನಿಜ ಬಿಡಿ, ಮಾವಂಗಂತೂ ಅವ್ರ ರಾಜಕೀಯದ ಭವಿಷ್ಯದ ಬಗ್ಗೆನೇ ಚಿಂತೆ ಆಗೋಗಿದೆ. ಕೂತ್ರು ನಿಂತರು ಅದನ್ನೇ ಚಿಂತೆ ಮಾಡ್ತಿರ್ತಾರೆ. ಈಗ ಸಿದ್ದುನ ನಂಬ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ಈಗ ಮಾವನ್ ರಾಜಕೀಯದ ಬಗ್ಗೆ ಯಾವುದೇ ವಿಚಾರಗಳಿದ್ರೂ ಅದನ್ನ ನೀವೇ ನೋಡ್ಕೋಬೇಕು ರೀ. ನೀವೇ ಈ ಮನೆ ಗೌರವನ ಕಾಪಾಡಬೇಕು ರೀ. ಅದಕ್ಕೆ ಎಲ್ಲ ಜವಾಬ್ದಾರಿಗಳನ್ನು ನೀವೇ ತಗೊಳಕ್ ಶುರು ಮಾಡಿ. ಅಣ್ಣ, ಈ ಸಿದ್ದು ಹೇಳ್ದೆ ಕೇಳಿ ಎಲ್ಲಿ ಹೋಗ್ತಾನೆ? ಅವಳಿಂದ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಅಪ್ಪ ಅಮ್ಮ ಒಂದು ತೂಟನೂ ಮಾಡ್ತಾ ಇಲ್ಲ ಗೊತ್ತಾ? ಫೋನ್ ಮಾಡಿ ಕೇಳು ಎಲ್ಲಿ ಹೋಗಿದ್ದಾನೋ ಏನೋ. ನನಗನ್ಸುತ್ತೆ ಸಿದ್ದು ನಿಮ್ಮನೆಗೆ ಹೋಗಿರ್ಬೇಕು. ಅಲ್ಲ, ಭಾವನಾಗೋಸ್ಕರ ಅಷ್ಟೆಲ್ಲ ಮಾಡಿದವನು ಈಗ ಅವಳು ಎಲ್ಲಿ ಅಂತ ನೋಡದೆ ಇದ್ಬಿಡ್ತಾನ? ಅಲ್ಲೇ ಹೋಗಿರ್ತಾನೆ. ಛೇ, ಈ ಭಾವನೆಯಿಂದ ನಮ್ಮನೆ ಮಾನ ಮರ್ಯಾದೆ ನೆಮ್ಮದಿ ಎಲ್ಲ ಹಾಳಾಗೋಯ್ತಲ್ಲ ಅಣ್ಣ. ಅಪ್ಪನಿಗೆ ಊರಲ್ಲಿ ಎಷ್ಟು ಗೌರವ ಇತ್ತು, ಮರ್ಯಾದೆ ಇತ್ತು, ಎಲ್ಲ ಹಾಳು ಮಾಡ್ಬಿಟ್ಲು. ನಮ್ಮ ಅತ್ತೆ ಮಾವ ಅವಳನ್ನ ಸರಿಯಾಗಿ ಬೆಳೆಸಿದ್ರೆ ಅವಳಿಗೆ ಯಾಕೆ ಈ ಬುದ್ಧಿ ಬರ್ತಾ ಇತ್ತು? ಇವನೇ ನೆಟ್ಗಿಲ್ವಲ್ಲವಾ? ಇವನ್ ನೆಟ್ಗಿಲ್ದೆ ಇದ್ಮೇಲೆ ಅವ್ರಿಗೆ ಅಂದು ಆಡಿ ಏನು ಪ್ರಯೋಜನ ಹೇಳು? ಎಲ್ಲ ನಮ್ಮ ಹಣೆ ಬರ ಅನ್ಕೊಳ್ಳೋಣ. ಫೋನ್ ಮಾಡಿ ಕೇಳು ಎಲ್ಲಿದ್ದಾನವನು ಅಂತ. ಆಯ್ತು, ನಾನು ನೋಡ್ತೀನಿ. ಅಪ್ಪ ಅವ್ವ ಬೆಳಗಿಂದ ಒಟ್ಟಿಗೆ ಏನು ತಿಂದಿಲ್ಲ ಕಣವ. ಅವ್ರಿಗೇನಾರ ಕೊಡೋಗು, ಹೋಗು. ನಾನು ಆಡ್ತಿರೋ ಈ ಆಟದಲ್ಲಿ ಸಿದ್ದು ಅನ್ನೋ ಕಾಯಿ ಹೊರಗುರುಳಿದ್ದಾಯ್ತು. ಇನ್ನೇನಿದ್ರು ಒಳಗೆ ನಾನು ಆಳೋದಷ್ಟೇ ಬಾಕಿ. ಸಿದ್ದು, ತಗೋಪ್ಪ, ಛತ್ರಿ ಹಿಡ್ಕೋ. ಬೇಡ ಸರ್. ಯಾಕೋ ಹಿಂಗೆ ಹಠ ಮಾಡ್ತೀಯಾ? ನೋಡು, ನೀನ್ ಹಿಂಗೆ ಮಳೆ ಬಿಸಿಲು ಅಂದೆ ನಿಂತ್ಕೊಂಡ್ರೆ ಅಕ್ಕಪಕ್ಕ ನೋಡಿದ್ರು ಏನ್ ಅನ್ಕೊಳ್ತಾರೆ? ದಯವಿಟ್ಟು ತಗೋಪ್ಪ, ಹೋಗೋ ಮನೆಗೆ. ಇಲ್ಲ ಸರ್, ನೀವು ಕೊಡೋ ಈ ಛತ್ರಿ ನಾನು ಮಳೆಯಿಂದ ನೆನೆಯೋದನ್ನ ತಡಿಬೋದು, ಆದರೆ ಮಳೆನ ನಿಲ್ಸಕ್ಕಾಗೋದಿಲ್ಲ. ಅದೇ ರೀತಿ ನೀವು ನನ್ನ ಇಲ್ಲಿಂದ ಕಳಿಸ್ಬೋದು, ಆದರೆ ನನ್ನ ಭಾವನವ್ರನ್ನ ನಾನು ಬಿಟ್ಟು ಹೋಗೋದಿಲ್ಲ. ಸಿದ್ದು, ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ದಯವಿಟ್ಟು ಹೊರಡು. ನೋಡೋ, ನಿನ್ನಿಂದ ನಮ್ಮ ಮನೆಯವ್ರಿಗೆಲ್ಲ ನೋವಾಗಿದೆ. ನೀನಿಗೆ ನಿಂತ್ಕೊಂಡು ನೋವು ಮೇಲೆ ನೋವು ಕೊಡಬೇಡ. ದಯವಿಟ್ಟು ಹೋಗಪ್ಪ. ನಿಮಗೆ ನೋವು ಕೊಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಸರ್. ನಾನು ಇಲ್ಲಿಗೆ ಬಂದಿರೋದೆ ನಾನು ಮಾಡಿರೋ ತಪ್ಪನ್ನ ಸರಿ ಮಾಡೋದಕ್ಕೆ. ಅದನ್ನು ಸರಿ ಮಾಡಿದ್ಮೇಲೆ ನೀವೇ ಇಲ್ಲಿರು ಅಂದ್ರೂ ನಾನು ಇಲ್ಲಿ ಇರುವುದಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿಬಿಡಿ, ನೀವು ಒಳಗೋಗಿ. ಸಿದ್ದು, ಏನಂತ ಮಾತಾಡ್ತೀಯಪ್ಪ?
ನೀನು ಹಿಂಗೆ ನಿಂತ್ಕೊಂಡಿದ್ರೆ ನಾವು ಮನೆ ಒಳಗಡೆ ಆರಾಮಾಗಿರೋಕ್ಕಾಗತ್ತಾ? ನೀನು ಮಳೇಲಿ ನಿನ್ನ ಆರೋಗ್ಯ ಹಾಳಾದರೆ ನಿಮ್ಮ ಅಪ್ಪ ಅಮ್ಮಂಗೆ ನಾನು ಏನಂತ ಉತ್ತರ ಕೊಡಲಿ? ತಗೋಪ್ಪ, ದಯವಿಟ್ಟು ಹೋಗು. ಹೇಳಿದ್ನಲ್ಲ ಸರ್, ಅಷ್ಟು ಸುಲಭ ನನಗೇನು ಆಗೋದಿಲ್ಲ. ಇದು ಗಟ್ಟಿ ಜೀವ. ಈ ಜೀವ ಇರೋದು ಭಾವನವ್ರಿಗೋಸ್ಕರನೇ, ಈ ಜೀವ ಹೋಗೋದು ಭಾವನವ್ರಿಗೋಸ್ಕರನೇ. ನಾನು ಇಲ್ಲಿಂದ ಹೋಗೋದಿಲ್ಲ. ಸಿದ್ದು, ಹೀಗೆಲ್ಲ ಮಾತಾಡಿ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಿಸ್ಬೇಡಪ್ಪ. ನೋಡು, ನಿನ್ನಂಥ ವ್ಯಕ್ತಿಗೆ ಇದು ಶೋಭೆ ತರಲ್ಲ. ದಯವಿಟ್ಟು ಹೋಗಪ್ಪ. ದಯವಿಟ್ಟು ಅದೊಂದು ಮಾತ್ರ ಹೇಳ್ಬಿಡಿ ಸರ್. ನಾನು ಇಲ್ಲಿಂದ ಹೋಗೋದಾದ್ರೆ ಒಂದು ಹೆಣವಾಗಿ ಹೋಗ್ಬೇಕು, ಇಲ್ಲ ಭಾವನವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ಆ ದೇವರೇ ಬಂದು ಹೇಳಿದ್ರು ನಾನು ಇಲ್ಲಿಂದ ಹೋಗೋದಿಲ್ಲ.